ಪಾಕಿಸ್ತಾನದ ಮೇಲೆ ಭಾರತ ದಾಳಿಯೆಲ್ಲ ಮಾಡಿದ ಬಳಿಕ ಅಲ್ಲಿ ನಮ್ಮ ಏರ್ ಬೇಸ್ಗಳನ್ನ ಹೊಡೆದಾಕಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಂತ ಪಾಕಿಸ್ತಾನಕ್ಕೆ ಆ ಒಂದು ಏರ್ ಬೇಸ್ಗಳಲ್ಲೇ ಹೋಗಿ ನಿಂತ್ಕೊಂಡು ಪ್ರಧಾನಮಂತ್ರಿಗಳು ಸ್ಪಷ್ಟನೆಯನ್ನ ಕೊಡ್ತಾ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಏನು ಟಚ್ ಮಾಡಕ್ಕಾಗಿಲ್ಲ ಅನ್ನುವಂತ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ರು. ಆಲ್ರೆಡಿ ಅದಂಪುರ್ ಏರ್ ಬೇಸ್ಗೆ ಹೋಗಿ ಯಾವ ರೀತಿಯಾಗಿ ಮಾತನಾಡಿದ್ರು, ಅಲ್ಲಿದ್ದಂತ S-400 ಅನ್ನ ಕೂಡ ಇಡೀ ಜಗತ್ತಿಗೆ ತೋರಿಸಲಾಗಿತ್ತು, ಎಲ್ಲೂ ಕೂಡ ಹಾನಿಯಾಗಿಲ್ಲ, ಪಾಕಿಸ್ತಾನ ನಮ್ಮನ್ನ ಟಚ್ ಮಾಡಿಲ್ಲ ಅಂತ ಹೇಳಿತ್ತು. ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಏರ್ ಬೇಸ್ಗೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ಇಂದು ನಾಲ್ ಏರ್ ಬೇಸ್ಗೆ ಮೋದಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿರುವಂತ ನಾಲ್ ಏರ್ ಬೇಸ್ ಅದು. ಈ ಮುಂಚೆ ಅದಂಪುರ್ ಏರ್ ಬೇಸ್ಗೆ ಹೋಗಿದ್ರು, ಮೇ 13ನೇ ತಾರೀಕು ಹೋಗಿದ್ರು ಅದಂಪುರ್ ಏರ್ ಬೇಸ್ಗೆ. ಇವತ್ತು ನಾಲ್ ಏರ್ ಬೇಸ್ಗೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಪಂಜಾಬ್ನಲ್ಲಿದ್ದಂತ ಅದಂಪುರ್ ಏರ್ ಬೇಸ್ ಇವತ್ತು ರಾಜಸ್ಥಾನದಲ್ಲಿರುವಂತ ನಾಲ್ ಏರ್ ಬೇಸ್ನಿಂದ ಬಿಕಾನೇರ್ಗೆ ಮೋದಿ ಹೋಗಲಿದ್ದಾರೆ. ಬಿಕಾನೇರ್ನಲ್ಲಿ ಕರ್ಣಿ ಮಾತಾ ದೇಗುಲಕ್ಕೂ ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ಬಿಕಾನೇರ್ನಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆಯನ್ನ ಕೂಡ ಕೊಡಲಿರುವಂಥದ್ದು. ಅದು ಸರಿಸುಮಾರು 26,000 ಕೋಟಿ ವಿವಿಧ ಕಾಮಗಾರಿಗೆ ಪ್ರಧಾನಮಂತ್ರಿಗಳು ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಯಶಸ್ವಿ ಆಯಿತು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ನಾನಾ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇತ್ತು, ಬಡಾಯಿ ಕೊಚ್ಕೊಳ್ತಾ ಇದ್ರು, ನಾವು ಭಾರತದ ಏರ್ ಬೇಸ್ಗಳನ್ನ ನಾವು ಕೂಡ ಧ್ವಂಸ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳು ಮತ್ತು ಒಂದ್ ಕಡೆ ರಕ್ಷಣಾ ಸಚಿವರು ಇಬ್ರು ಕೂಡ ಮೇನ್ ಏರ್ ಬೇಸ್ಗಳಿಗೆ ಭೇಟಿಯನ್ನ ಕೊಟ್ಟು ನಮ್ಮ ಏರ್ ಬೇಸ್ಗಳು ಎಲ್ಲೂ ಕೂಡ ಟಚ್ ಮಾಡಿಕೂ ಆಗಿಲ್ಲ, ಅದರ ಜೊತೆಗೆ ಆ ಮಿಲಿಟರಿ ಅವ್ರಿಗೂ ಕೂಡ ಅಷ್ಟೇ, IAF ನೇವಿ ಆಗಿರ್ಬೋದು ಮತ್ತು ಒಂದ್ ಕಡೆ ಆರ್ಮಿ ಅವ್ರಿಗಾಗಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಮತ್ತಷ್ಟು ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾನೆ ಬರ್ತಾ ಇದ್ದಾರೆ. ಅದಂಪುರ್ಗೆ ಭೇಟಿಯನ್ನ ಕೊಟ್ಟಿದ್ರು 13ನೇ ತಾರೀಕು. ಇವತ್ತು ನಾರ್ ಏರ್ ಬೇಸ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ. ಮತ್ತೊಂದ್ ಕಡೆ ಪದೇ ಪದೇ ತನ್ನ ಹುಚ್ಚಾಟವನ್ನ ಮುಂದುವರಿಸಿರುವಂತದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮತ್ತೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿರುವಂತದ್ದು ಡೊನಾಲ್ಡ್ ಟ್ರಂಪ್. ಈ ಮುಂಚೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಇಲ್ಲ, ನಾನೆಲ್ಲ ನಿಲ್ಲಿಸಿದ್ದು, ನಾನು ಸಹಾಯ ಮಾಡಿದ್ದೆ ಅಷ್ಟೇ, ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದೆ ಅಷ್ಟೇ. ಭಾರತ ಮತ್ತು ಪಾಕಿಸ್ತಾನದವರು ಅವರೇ ಮಾತನಾಡಿಕೊಂಡು ಈ ಯುದ್ಧಕ್ಕೆ ಕದನ ವಿರಾಮವನ್ನ ಹಾಕಿದ್ರು ಅಂತ ಹೇಳಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.